ಸಮೀರ್ ಅವರ ಅಕ್ಕ ಅವರು ಕೂಡ ಜೊತೆಗಿದ್ರು. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಪೊಲೀಸರು ಬಂದಾಗ ಅಳತಾ ಬೇಡ್ಕೊಂಡ್ರವರು. ಯಾರು? ಸಮೀರ್ ಅವರ ತಾಯಿ. ನೋಡಿ, ನನ್ನ ಮಗ ಯಾವುದೇ ತಪ್ಪನ್ನ ಮಾಡಿಲ್ಲ, ದಯವಿಟ್ಟು ಅವನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗೋದು ಅರೆಸ್ಟ್ ಮಾಡಬೇಡಿ. ಹಂಗೇನಾದ್ರೂ ಆದ್ರೆ ನಾನು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಅದಕ್ಕೆ ನೀವೇ ಕಾರಣ, ಸರ್ಕಾರನೇ ಕಾರಣ ಅಂತ ಹೇಳಿದ್ದಾರೆ. ಆವಾಗ ಎಲ್ಲರೂ ಕೂಡ ನಾವು ಪೊಲೀಸ್ ಇಲಾಖೆಗೆ, ಹಿರಿಯ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿದ್ವಿ. ರಾತ್ರಿವರೆಗೆ ಆಯ್ತು, ರಾತ್ರಿ 11:30ವರೆಗೂ ಕೂಡ ಇದರಲ್ಲೇ ಇದೀವಿ ನಾವು. ಅಲ್ಲಿಂದ ಮತ್ತೆ ನಾವು ಒಂದು ಸೇಫ್ಟಿ ಇರ್ಲಿ ಅಂತ ಹೇಳಿ ನಮ್ಮ ಲಾಯರ್ ಆಫೀಸಿಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಅವರು ಕೂಡ ಕಾನೂನಿನ ಬಗ್ಗೆ ಒಂದಿಷ್ಟು ಲೀಗಲ್ ಸೊಲ್ಯೂಷನ್ಸ್ ಏನೇನಿದೆ ಅದು ಕೂಡ ಚರ್ಚೆ ಆಯಿತು. ಅದಾದ ಮೇಲೆ ಅವರ ತಾಯಿಗೆ ತಲೆ ಸುತ್ತಿ ಬಿದ್ರು. 3:30ವರೆಗೆ ಅವರು ಮನೆಗೆ ಹೋಗಿ ಕಳಿಸಿ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಈಗ ಮತ್ತೆ ಬೆಳಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದು ವಾರದ ಮಟ್ಟಿಗಾದ್ರೂ ಸಮೀರ್ ಮತ್ತು ಅವನ ಜೊತೆಗಿರುವಂತಹ ಸೌಜನ್ಯ ಹೋರಾಟಗಾರನ ಒಂದು ವಾರದ ಮಟ್ಟಿಗಾದ್ರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೇಳಿ ಇದೇ ನಕಲಿ ದೇವಮಾನವ ವೀರೇಂದ್ರ ಜೈನ್ ಕೇಂದ್ರ ಸಚಿವರೊಬ್ಬರಿಂದ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ, ಖಚಿತವಾದಂತಹ ಮಾಹಿತಿ ಬರ್ತಾ ಇದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದನ್ನು ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಇರಲಿ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನು ನಡೀತಾ ಇದೆ ಅಂತ ಹೇಳಿ, ಈ ರಾಜ್ಯದಲ್ಲಿ ಈ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ಲಿ. ಪದೇ ಪದೇ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ರಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತಿಗೂ ಕೂಡ ಅವರು ಯಾವಾಗಿಂತ ಅವ್ರಿಗೆ ಜ್ಞಾನ ಬಂದಿದೆ ಅವತ್ತಿನಿಂದನೂ ಇವತ್ತಿನವರೆಗೆ ಭಗವದ್ ಧ್ವಜವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಬರೀ ಹೆಗಲ್ ಮೇಲೆ ಹಾಕೊಳ್ಳೋದಲ್ಲ, ಕೇಸರಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ. ಹಿಂದೂ ವಿರೋಧಿನ ಅವರು. ಸಮೀರ್ ಏನಂತ ಮಾತಾಡಿದ್ರು? ಒಂದಿಷ್ಟು ಜನಕ್ಕೆ ಬಿಸ್ಕೆಟ್ ಎಸೆದು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ರಿ. ದೇವಸ್ಥಾನ, ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದ್ರಿ. ಏನ್ ಮಾತಾಡಿದ ಸಮೀರ್? ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದಾನ ಅವನು, ಹಿಂದೂಗಳದ್ದು ಅಲ್ಲ ಅಂತ ಹೇಳಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಇಂತ ಸಮೀರಿನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಿ ನೀವು. ಶ್ಯಾಮ ನೀವು. ನಿಮಗ್ ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಒಂದು ಪ್ರಶ್ನೆ. ನಿನ್ನ ಮನೆ ಹೆಣ್ಣು ಮಗಳಿಗೆ, ನಿನ್ನ ಮಗಳೋ, ನಿನ್ನ ತಂಗಿನೋ, ಹೆಂಡತಿನೋ, ತಾಯಿಗೋ ಯಾವನಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ, ಆಯ್ತು ಬಿಡಪ್ಪ, ನಾನು ಹಿಂದೂ, ಅವನು ಅತ್ಯಾಚಾರ ಮಾಡಿದವನು ಹಿಂದೂ, ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಡ್ತೀಯ ನಾಲಾಯಕ್?